ತುಂಬಾ ಥ್ಯಾಂಕ್ಸ್. ಅಯ್ಯೋ ಹಾಲೆಲ್ಲ ಉಕ್ಕೋಯ್ತು. ಅಡುಗೆ ಮನೆಯಲ್ಲೇ ಇದ್ದು ಹಾಲು ಉಕ್ಸಿದ್ಯಲ್ಲ, ಸ್ವಲ್ಪನೂ ಜವಾಬ್ದಾರಿ ಬೇಡ ನಿನ್ಗೆ. ಯಾವಾಗ ಫೋನ್ ಇಟ್ಕೊಂಡಿರ್ತೀಯ. ಸಾರಿ ಅದಕ್ಕೆ ನೋಡ್ಕೊಳ್ಳಿಲ್ಲ. ದಿವ್ಯಾ, ಏ ದಿವ್ಯಾ, ಏನದಕ್ಕೆ? ಮಿಷಿನ್ ಅಲ್ಲಿ ಬಟ್ಟೆ ಆಗಿದೆ, ಸ್ವಲ್ಪ ಒಣಗಾಕ್ಬಿಡೆ. ಸರಿ ಆಯ್ತು, ಒಣಗಾಕ್ತೀನಿ. ರೀಲ್ ನೋಡಿದ್ರಾ? ಓ ಅಷ್ಟು ಚೆನ್ನಾಗಿದ್ಯಾ, ತುಂಬ ಥ್ಯಾಂಕ್ಸ್. ನಾನು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ. ಇವತ್ತು ನಮ್ಮ ಮನೆಯವ್ರಿಗೆ ವೀಕ್ಲಿ ಆಫ್ ಇದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಅಲ್ಲಿದ್ದರೆ ಮಾತಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇಲ್ಲಾದರೆ ಸ್ವಲ್ಪ ಫ್ರೀ ಇರುತ್ತೆ ಅಂತೇಳಿ ಬಂದೆ. ನಾನು ಆಮೇಲೆ ಮಾಡ್ತೀನಿ. ಜ್ಞಾನ ಎಲ್ಲಿದೆ? ಅಡ್ಗೆ ಮನೆಯಲ್ಲಿ ಹಾಲು ನೋಡ್ಕೊಳ್ಳೆ ಅಂದ್ರೆ ಹಾಲು ಉಕ್ಕಿಸ್ಬಿಟ್ಟು ಬಂದಿದ್ಯಾ. ಬಟ್ಟೆ ಒಣಗಾಕಿ ಅಂದ್ರೆ ಬಕೆಟ್ ಅಲ್ಲಿರೋ ಬಟ್ಟೆ ಹಾಗೇ ಇದೆ. ಯಾರ ಜೊತೆ ಮಾತಾಡ್ತಾ ಇದೀಯಾ? ಅವ್ರು ನನ್ನ ಫಾಲೋವರು. ನನ್ನ ವಿಡಿಯೋಸ್ನೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಿರ್ತಾರೆ, ಅದಕ್ಕೆ ಅವ್ರ ಜೊತೆ ಮಾತಾಡ್ತಿದ್ದೆ. ಸರಿ, ಫಾಲೋವರ್ ಆದ್ರೆ ಒಂದ್ ಥ್ಯಾಂಕ್ ಯು ಹೇಳು. ಮನೇಲಿ ಗಂಡ ಇದ್ದಾರೆ, ಅಲ್ಲಿ ಮಾತಾಡಕ್ಕಾಗಲ್ಲ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಏನಿದೆಲ್ಲ? ಒಂದು ಸಂಸಾರ ಕಟ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನಿನ್ ಮೇಲೆ ನಂಬಿಕೆ ಇಟ್ಟು ಒಂದು ರೀಲ್ ಮಾಡಕ್ ಬಿಟ್ಟಿದ್ದಾನೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನಾನೇನೋ ಅವ್ರ ಜೊತೆ ಮಾತಾಡಿದ್ರೆ ಮನ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಮಾತಾಡ್ದೆ ಅಷ್ಟೇ. ಏನೋ ಅವ್ರ ಜೊತೆ ಓಡೇ ಹೋದಂಗ್ ಮಾತಾಡ್ತಾ ಇದ್ದೀರಾ. ನಿನ್ ಗಂಡನ ಜೊತೆ, ನಿನ್ ಮನೆಯವ್ರ ಜೊತೆ ಮಾತಾಡ್ದಾಗ ಸಿಗದೆ ಇರೋ ನೆಮ್ಮದಿ ಬೇರೆಯವ್ರ ಜೊತೆ ಮಾತಾಡ್ದಾಗ ಸಿಗುತ್ತಾ ನಿನಗೆ? ನಿನ್ ಸಂಸಾರನ ಉಳಿಸ್ಕೊಳ್ಳೋದು ಬಿಡೋದು ನಿನ್ ಕೈನಲ್ಲೇ ಇದೆ. ಬುದ್ಧಿವಂತೆ ಆದ್ರೆ ಬದುಕ್ತ್ಯಾ, ಇಲ್ವಾ ನಿನ್ ಜೀವನ ನೀನೇ ನಿನ್ ಕೈಯಿಂದ ಹಾಳು ಮಾಡ್ಕೊಳ್ತ್ಯಾ. ನನಗ್ ತಿಳಿದಿರೋದನ್ನ ಹೇಳಿದ್ದೀನಿ, ಕೇಳೋದು ಬಿಡೋದು ನಿನಗ್ ಬಿಟ್ಟಿದ್ದು.